ಎಸ್ಎಸ್ ಟಿವಿಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ಚೆನ್ನಾಗಿತ್ತು, ಸೂಪರ್ ಆಗಿತ್ತು. ಒಟ್ನಲ್ಲಿ ಎಂಜಾಯ್ ಮಾಡ್ಕೊಂಡು ನೋಡಿದ್ವಿ. ಸಖತ್ತಾಗಿ ಕತೆ ಎಲ್ಲ ಸೂಪರ್ ಆಗಿ ಇಷ್ಟ ಆಯ್ತು. ಒಟ್ನಲ್ಲಿ ಲಾಸ್ಟ್ ವರ್ಗು ನೋಡು ಗಂಟ ಅರ್ಥ ಆಗಲ್ಲ, ಕಡೆವರೆಗೂ ನೋಡಿದ್ರೆ ಯಾವ ತರ ಹೆಂಗೆ ಅಂತ ಎಲ್ಲ ಗೊತ್ತಾಗ್ತದೆ. ಕಾಡಿನ ಬಗ್ಗೆ ತುಂಬಾ ಚೆನ್ನಾಗಿತ್ತು. ಸ್ಕೂಲ್ ಏನು ಬೋರ್ ಆಗಿಲ್ಲ ನಮ್ಗೆ. ಸ್ಕೂಲ್ ಮಕ್ಳದಾಗ್ಲಿ, ಯಾರ್ದೋ ಆಗ್ಲಿ, ಅಪ್ಪ ಅಮ್ಮಂದಾಗ್ಲಿ, ಸ್ಕೂಲ್ ಟೀಚರ್ದಾಗ್ಲಿ, ಯಾರ್ದು ಏನು ಇಲ್ಲ. ಸೂಪರ್ ಆಗಿ ಕಾಣ್ತು. ಒಟ್ನಲ್ಲಿ ಎಂಜಾಯ್ ಮಾಡ್ಕೊಂಡು ನೋಡಿದ್ವಿ. ನಗ್ನಗ್ತಾ ಖುಷಿಯಾಗಿ ನೋಡಿದ್ವಿ. ಒಟ್ನಲ್ಲಿ ಸೂಪರ್ ಆಗಿತ್ತು. ಏನಿಲ್ಲ, ಚೆನ್ನಾಗಿದೆ, ಏನ್ ನೋಡ್ಬೋದಲ್ಲ ಅಂತ ನಾವು ಹೇಳ್ಬೋದು. 4 ಜನಕ್ಕೆ ಹೊರಗಡೆ ಹೋಗಿ ಈ ತರ ಇದೆ, ಹೋಗಿ ನೋಡಿ ನೀವು ಎಂಜಾಯ್ ಮಾಡಿ ಅಂತ ಹೇಳ್ಬೋದು. ಒಟ್ನಲ್ಲಿ ಹೇಳ್ತೀನಿ ನನ್ನ ಫ್ರೆಂಡ್ಗಳಿಗೆ ಎಲ್ಲರೂ ನೋಡಕ್ಕೆ ಬಂದ್ಬಿಟ್ಟು, ಅವರು ಇವಾಗ ಫೋನ್ ಮಾಡಿದ್ರು, ಹೋಗ್ತೀವಿ ನಾವು ಎಲ್ಲಾನು ನೋಡ್ತೀವಿ, ನೋಡ್ಕೊಂಡ್ ಬರ್ತೀವಿ, ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ರು. ಥ್ಯಾಂಕ್ ಯು. ಚೆನ್ನಾಗಿತ್ತು. ಕಥೆ ಅಂದ್ರೆ ಹುಡುಗರು ತಂದೆ ತಾಯಿನ ಯಾವ ರೀತಿ ಕಾಪಾಡ್ತಾರೆ ಅನ್ನೋದು ಒಂದು ಅನುಭವ ಆಗ್ತದೆ. ಹುಡುಗರನ್ನ ಯಾವ ರೀತಿ ಬೆಳೆಸ್ಬೇಕು ನಾವು ಅನ್ನೋದು ಒಂದು ನಮ್ಗೇನೋ ಒಳ್ಳೆ ಮೂವಿ ಮೇಡಮ್. ಎಸ್, ನನ್ಗೇನೋ ಓಕೆ, ಜನ ಬಿಟ್ಟಿರೋದಲ್ವಾ. ಓಕೆ ಮೇಡಮ್, ಥ್ಯಾಂಕ್ ಯು. ಚೆನ್ನಾಗಿತ್ತು, ತುಂಬಾ ಚೆನ್ನಾಗಿತ್ತು. ಮಕ್ಕಳ ಬಗ್ಗೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಚೆನ್ನಾಗಿತ್ತು. ಕಾಡಿನ ಬಗ್ಗೆ ಚೆನ್ನಾಗಿದೆ. ಕಾಡನ್ನ ಕಡಿದ್ರೆ ಏನಾಗುತ್ತೆ, ಕಾಡಿಂದ ಏನ್ ನಮ್ಗೆ ಪ್ರಯೋಜನ ಇದೆ, ಅದು ಬೇರೆಯವರು ಕಳ್ತನ ಮಾಡಿ ಅವ್ರ ಮೇಲೆ ಇದ್ ಮಾಡಿ, ಗಂಧದ ಮರ ಕಡಿತಾ ಇರೋದೇ ಬೇರೆಯವರು, ಇವ್ರ ಮೇಲೆ ಇದ್ ಮಾಡಿ ಮಕ್ಕಳುಗಳು ಏನ್ ಸಾಧನೆ ಮಾಡಿ ತೋರಿಸ್ತೀವಿ. ಮಕ್ಕಳದು ಚೆನ್ನಾಗಿದೆ, ಫಿಲಮ್ ಚೆನ್ನಾಗಿದೆ. ಓಕೆ, ಜನಗಳು ಬಂದು ನೋಡ್ಬೇಕು, ಚೆನ್ನಾಗಿದೆ, ಅರ್ಥ ಮಾಡ್ಕೋಬೇಕು ಅಷ್ಟೇ ಹೇಳ್ತೀವಿ ಬಿಡಿ. ನಾವು ಜೂನಿಯರ್ ಆರ್ಟಿಸ್ಟೇ. ಚೆನ್ನಾಗಿತ್ತು ಮೇಡಮ್. ಪರವಾಗಿಲ್ಲ ಏನ್ ಹೇಳೋದು ನನಗೆ ಗೊತ್ತಾಗ್ತಿಲ್ಲ. ಪರವಾಗಿಲ್ಲ, ಒಂದ್ಸರಿ ನೋಡೋದು ಅಂತ ಹೇಳ್ಬೋದು ಅಷ್ಟೇ. ಚೆನ್ನಾಗಿದೆ. ಹೌದು ಬಾರಿ ನೋಡಕ್ಕೆ. ಅದು ಸತ್ಯ ನಿಜಕ್ಕೂ ಸತ್ಯ. ಎಲ್ಲ ಚೆನ್ನಾಗಿತ್ತು ಪ್ರತಿಯೊಬ್ಬರದು. ಇವ್ರ ನಿರ್ದೇಶನ, ಇವರು ಮಂಜುನಾಥ್ ನಮ್ಮ ಹುಟ್ಟೂರರು ಅವರು. ನಾವು ಅದಕ್ಕೆ ಚೆನ್ನಾಗಿ ಮಾಡ್ಯಾರ. ಅವ್ರು ಭಾರಿ ಒಂದು ಎಫರ್ಟ್ ಐತಿ ಇದರಲ್ಲಿ. ಅವ್ರು ಭಾರಿ ಒಂದು ಇದರಲ್ಲಿ ಬಂದು ಇಲ್ಲಿ ಈಗ ಬೆಂಗಳೂರಲ್ಲಿ ಬಂದು ಇಂಥದ್ದೊಂದು ಸಾಧನೆ ಮಾಡಿದ್ದು ನಮ್ಮೆಲ್ಲರಿಗೆ ಹೆಮ್ಮೆ, ಹುಟ್ಟೂರಿನ ಹೆಮ್ಮೆ. ಪುತ್ರ ಚೆನ್ನಾಗಿತ್ತು ಸರ್. ಥ್ಯಾಂಕ್ ಯು. ಅದೇ ಅವರವರ ಇನಿಷಿಯಲ್ ಆಗಿ ಪೇರೆಂಟ್ಸ್ಗಳು ಹಬ್ಬ ಮಾಡ್ತಿದ್ದಾರೆ. ನೀವು ತೀರ್ಥಹಳ್ಳಿಲಿ ನಿನ್ನೆ ನೈಟಿಂದ ತೀರ್ಥಹಳ್ಳಿ, ಶಿವಮೊಗ್ಗ, ಮಲ್ಲಿಕಾರ್ಜುನ ಅವರವರೇ ಕಟ್ಔಟ್ರುಗಳನ್ನ ಕಟ್ಟಿ, ಆಮೇಲೆ ಆಟೋ ಪ್ರಚಾರಗಳನ್ನೆಲ್ಲ ಹಳೆ ಸ್ಟೈಲಲ್ಲಿ ಮಾಡಿ, ಅದೊಂಥರ ನಮಗೆ ಖುಷಿ ಆಗ್ತಿತ್ತು. ಬಟ್ ಈಗ ಇಲ್ಲಿ ರೆಸ್ಪಾನ್ಸು ಅವ್ರಿಗೆ ಹೇಳಿದ್ದು ಎಲ್ಲ ಕೇಳ್ಬಿಟ್ಟು ತುಂಬ ಅಂದರೆ ತುಂಬ ಖುಷಿ ಆಯಿತು. ಇದಾಗಬೇಕಿತ್ತು. ಬಟ್ ಈಗ ನಂದೇನಂದರೆ, ಎಲ್ಲ ಪೇರೆಂಟ್ಸು ಮಕ್ಕಳಿಗೆ ಈ ಸಿನಿಮಾ ತೋರಿಸಿ, ಪೇರೆಂಟ್ಸಿಗೆ ಮಕ್ಳಿಗೆ ದಿನ ಹೇಳೋದು ತಪ್ಪುತ್ತೆ, ನಾನು ಹಂಗಿದ್ದೆ, ಅಷ್ಟು ಕಷ್ಟಪಟ್ಟೆ, ನಾವೆಲ್ಲ ಎಷ್ಟು 80s ಅದು ಇದು ಅನ್ನೋದಕ್ಕಿಂತ ಪಾಠಶಾಲಾ ಸಿನಿಮಾ ತೋರಿಸಿ ಅವರೇ ಅರ್ಥ ಮಾಡ್ಕೊತಾರೆ ಅವ್ರ ಜವಾಬ್ದಾರಿನ ಅನ್ನೋದು ನನ್ಗೆ ಈಗ ಅನಿಸ್ತಿದೆ. ಬಟ್ ಇವರೆಲ್ಲ ಹೇಳೋದು ನೋಡ್ರೆ ಒಬ್ಬೊಬ್ರಿಗೆ ಒಂದೊಂದು ಥರ ಕನೆಕ್ಟ್ ಆಗಿದೆ. ಬಟ್ ಅದು ಸಿನಿಮಾ ಹಂಗೆ ಹೋಗ್ಬೇಕು ಅನ್ನೋದೇ ಆಸೆ, ಅದಾಗಿದೆ. ಮೇಡಮ್, ಶಿವಮೊಗ್ಗದ್ದು ನಾವು ಅನ್ಕೊಂಡು ಇರಲಿಲ್ಲ, ಒಂದು ಪೇಯ್ಡ್ ಪ್ರೀಮಿಯರ್ ಮಾಡೋಣ, ಭಾಷೆ ಆ ಕಡೆದು ಇರೋದ್ರಿಂದ ಟಚ್ ಆಗ್ಬೋದು ಅಂತ ಮಾಡಿದ್ದೆ. ಅಲ್ಲಿ ಏನಂದ್ರೆ ಎಲ್ಲ ರಾಜಕೀಯದವರು ಇದ್ರು, ಲೆಕ್ಚರರ್ಸ್ ಇದ್ರು, ಮಾಮೂಲಿ ಜನಗಳು ಇದ್ರು. ಹೊರಗೆ ಬಂದವರು ಒಬ್ರು ಏನು ಇಂಥದ್ದು ಮಿಸ್ಟೇಕ್ ಆ ಥರದ್ದು ಏನೂ ಹೇಳಿಲ್ಲ. ಒಂದು ಡೆಪ್ತ್ ತೀರ್ಥಹಳ್ಳಿ ಸಂಸ್ಕೃತಿ, ಮಲೆನಾಡು ಸಂಸ್ಕೃತಿ, ಆಮೇಲೆ 80s ಏನಿದ್ದು ಎಜುಕೇಷನ್ ಸಿಸ್ಟಮು ಎಲ್ಲ ಬಂದಿದೆ ಅಂದರು. ಅದರಲ್ಲೂ ಒಬ್ಬರು ಮಂಜುನಾಥ್ ಗೌಡರು, ನಮ್ಮ ಭಾಗದ ಇವರು ಮಲೆನಾಡು ಅಭಿವೃದ್ಧಿ ಅಧ್ಯಕ್ಷರವರು, ಅವರು ಇನಿಷಿಯಲ್ ಆಗಿ ಸಿನಿಮಾ ನೋಡಿ ಖುಷಿ, ಅವ್ರು ನೋಡಿದ್ದೇ ಇಲ್ಲ ಅಂತೆ. ಅವ್ರು ನೋಡಿ ಆಲ್ ಓವರ್ ಅಂದರೆ ತೀರ್ಥಹಳ್ಳಿ ತಾಲೂಕಿನ ಎಲ್ಲ ಮಕ್ಕಳನ್ನ ಅವರು ಬಿವಾಗ ಹೇಳಿ ಅವ್ರ ಖರ್ಚಲ್ಲಿ ಕರ್ಕೊಂಡೋಗಿ ತೋರಿಸ್ತೀನಿ ಇದನ್ನ ಅಂತ ಅವರೇ ಇನಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ರು. ಆ ಥರ ಆಗಬೇಕಿತ್ತು, ಅದೇ ಖುಷಿಯಾಗುತ್ತೆ. ಫಸ್ಟ್ ಏನಂದರೆ ಪೇರೆಂಟ್ಸ್ಗಳು ಇಂಥ ಮೂವಿಗಳನ್ನ ತೋರಿಸಿ, ಎಲ್ಲ ಸಿನಿಮಾನೂ ನೋಡಿ, ಇಂಥ ಸಿನಿಮಾಗಳನ್ನೂ ಪ್ರೋತ್ಸಾಹಿಸಿ ಅಂತ ಕೇಳ್ತಾರೆ. ಸರ್, ಈಗ ಸಿನಿಮಾ ನೋಡೋಕೆ ಥಿಯೇಟರ್ ಜನ ಬರ್ತಾ ಇಲ್ಲ ಅನ್ನೋದು, ಬಟ್ ಪಾಠಶಾಲೆಗೆ ಎಲ್ಲರೂ ಬರ್ತಾ ಇದ್ದಾರೆ. ಸೊ ಅದೇ ನನಗೂ ಗೊತ್ತಾಗಿಲ್ಲ. ಒಂದ್ಸರಿ ನಾವು ಒಂದು ಸ್ವಲ್ಪ ಡೌಟಲ್ಲೇ ಇದ್ವಿ.
ಮಲ್ಲಿಕಾರ್ಜುನ ರಿಪೋರ್ಟ್ ಬಂತು ಶಿವಮೊಗ್ಗ ಫುಲ್ ಅಂದರು, ಅಲ್ಲಿ ವಿನಾಯಕ ಫುಲ್ ಅಂದರು, ಕೊಪ್ಪ ಇವಾಗ 1.5 ಶೋ ಓಪನ್ ಆಗುತ್ತೆ. ಇಲ್ಲಿ ಬಿಡಿ, ಇಲ್ಲಿ ದೊಡ್ಡ ಥಿಯೇಟ್ರು, ಇದಕ್ಕೆ ಇಷ್ಟು ಬಂದ್ರಲ್ಲ ಅಂತ ನಮ್ಗೊಂಥರ ಖುಷಿ. ಇದು ಹೆಚ್ಚು ಕಮ್ಮಿ 2 ಥಿಯೇಟ್ರದ್ದು ಒಂದು ಇದಾಗುತ್ತೆ. ಖುಷಿ ಇದೆ ಮೇಡಮ್. ಆ ಕೆಲಸಕ್ಕೆ ಒಂದು ಬೆಲೆ ಕೊಡ್ತಾರೆ ಜನ ಅನ್ನೋದು ಯಾವತ್ತು ನಮ್ಮ ಕನ್ನಡಿಗರು ಯಾವತ್ತೂ ಸುಳ್ಳು ಮಾಡಿಲ್ಲ. ಒಳ್ಳೆ ಸಿನಿಮಾ ಗೆಲ್ಸಿದ್ದಾರೆ, ಸ್ವಲ್ಪ ಸ್ಲೋ ಪಿಕಪ್ ಮಾಡಿ ಆಮೇಲೆ ಕರ್ಕೊಂಡು ಹೋಗ್ತಾರೆ ಅನ್ನೋದು ನಂಬಿಕೆ ಇವತ್ತು ಬಂತು. ಥ್ಯಾಂಕ್ ಯು. ಎಲ್ಲರಿಗೂ ತುಂಬಾ ಖುಷಿ ಆಗ್ತಿದೆ. ಬಟ್ ತುಂಬಾ ಎಷ್ಟೋ ದಿನ ಕನಸು ಇವತ್ತು ನನಸಾಗಿದ್ದ ದಿನ ನಮ್ಗೆ. ಆ್ಯಕ್ಚುಲಿ ತುಂಬಾ ಖುಷಿ ಆಗ್ತಿದೆ. ತುಂಬಾ ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ. ಇಲ್ಲಷ್ಟೇ ಅಲ್ಲ, ಶಿವಮೊಗ್ಗ ತೀರ್ಥಹಳ್ಳಿ ಅಂತೂ ಇನ್ನೂ ತುಂಬಾ ಚೆನ್ನಾಗಿದೆ ಅಂತ ರೆಸ್ಪಾನ್ಸ್ ಬರ್ತಾ ಇದೆ. ಅದಂತೂ ಇನ್ನೂ ಖುಷಿ ಆಗ್ತಿದೆ, ಯಾಕಂದ್ರೆ ನಮ್ಮ ಊರು ಬೇರೆ ಅದು. ಸೊ ಅಲ್ಲಿಂದ ಈ ಥರ ರೆಸ್ಪಾನ್ಸ್ ಬರ್ತಿರೋ ತುಂಬಾನೇ ಖುಷಿ ಆಗ್ತಾ ಇದೆ. ಮತ್ತೆ ಇನ್ನೂ ಅಷ್ಟೇ, ನೋಡಿದವರೆಲ್ಲ ತುಂಬಾ ಚೆನ್ನಾಗಿದೆ, ಖಂಡಿತ ಅವಾರ್ಡಿಗೆ ಸೆಲೆಕ್ಟ್ ಆಗುತ್ತೆ ಅನ್ನೋ ಥರ ಎಲ್ಲ ಮಾತಾಡ್ತಾ ಇದ್ದಾರೆ. ಸೊ ಅದಂತೂ ಇನ್ನೂ ಖುಷಿ ಆಗ್ತಾ ಇದೆ. ನೋಡೋಣ, ಯಾರು ಸಿನಿಮಾ ನೋಡಿಲ್ವೋ ಅವರು ದಯವಿಟ್ಟು ಬಂದು ಚಿತ್ರಮಂದಿರದಲ್ಲಿ ಸಿನಿಮಾ ನೋಡಿ ನಿಮ್ಗೆ ಏನು ಅನ್ಸುತ್ತೆ ಅಂತ ಹೇಳಿ ನಮಗೂ ಹಾರೈಸಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೊ ಮಚ್. ಸಿನಿಮಾ ಚೆನ್ನಾಗಿತ್ತು. ನಂಗೆ ತುಂಬಾ ಖುಷಿ ಆಯ್ತು ಸಿನಿಮಾ ನೋಡಿ. ಸಾಂಗ್ ಎಲ್ಲ ಚೆನ್ನಾಗಿತ್ತು. ಮಾಡಿದ್ದೀನಿ. ನಂಗೆ ತುಂಬಾ ಖುಷಿ ಆಯ್ತು. ನಾನು ಎಲ್ಲ ಅಂದ್ರೆ ನಾನು ಸ್ಕೂಲಿಂದ ಎಲ್ಲ ಪಾತ್ರ ಮಾಡ್ಕೊಂಡು ಇಲ್ಲಿವರೆಗೂ ಬರ್ತೀನಿ ಅಂತ ನಂಗೆ ಗೊತ್ತಿರಲಿಲ್ಲ. ಮನೇಲೆಲ್ಲ ನೀನು ಆಕ್ಟ್ ಮಾಡಿದ್ಯಾ, ವಾವ್ ಚೆನ್ನಾಗಿತ್ತು ಅಂತ. SS ಟಿವಿ, ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.